ಹಾಯ್ ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ರು? ಐ ಹೋಪ್ ಎಲ್ರು ಚಲೋ ಇದ್ದಾರೆ ಅಂತ ಅನ್ಕೊಂಡೇನೆ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ನನ್ನ ಸ್ಕಿನ್ ಕೇರ್ ಬಗ್ಗೆ. ಇವಾಗ್ಲೇ ಹೇಳ್ತಿದ್ದೀನಿ, ನಾನು ಇವಾಗ ಒಂದು 2 ಡೇಸ್ ಆಯ್ತು ನಾನು ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡಿ. 1 ವರ್ಷದಿಂದ ನಾನು ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡ್ತಿರ್ಲಿಲ್ಲ. ಬಿಕಾಸ್ ನಾನು ಪ್ರೆಗ್ನೆಂಟ್ ಆಗಿರೋದ್ರಿಂದ. ನಾನು ಪ್ರೆಗ್ನೆಂಟ್ ಆದ್ಮೇಲೆ ಅದು ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ನನಗೆ ಗೊತ್ತಾದ್ಮೇಲೆ ನಾನು ಯಾವುದೇ ಒಂದು ಪೌಡರ್ ಕೂಡ ನಾನು ಸ್ಕಿನ್ ಅಪ್ಲೈ ಮಾಡಿಲ್ಲ. ಯಾಕಂದ್ರೆ ನನಗೆ ಆ ಟೈಮಲ್ಲಿ ಇಷ್ಟ ಆಗ್ಲಿಲ್ಲ ಹಚ್ಕೊಳ್ಳೋದಕ್ಕೆ. ಸೊ ಅವಾಗಿನಿಂದ ಇವಾಗಿನವರೆಗೂ ನಾನು ಯಾವ ಪ್ರಾಡಕ್ಟ್ ಯೂಸ್ ಮಾಡಿಲ್ಲ. ಸೊ ಇವಾಗ 2 ಡೇಸ್ ಆಯ್ತು ನಾನು ಯೂಸ್ ಮಾಡ್ತಿದ್ದೇನೆ. ಸೊ ನನ್ನ ಸ್ಕಿನ್ ಕೇರ್ ಹೇಗಿರುತ್ತೆ, ನನ್ನ ರೋಟೀನ್ ನಾನು ಹೇಗೆ ಸ್ಟಾರ್ಟ್ ಮಾಡ್ತೀನಿ ಅಂತ ನಿಮ್ ಮುಂದೆ ಶೇರ್ ಮಾಡ್ಕೊ. ಪ್ರತಿಯೊಬ್ಬರಿಗೂ ಸೌಂದರ್ಯ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಹೆಣ್ಮಕ್ಳೇ, ನಿಮ್ ಕೈ ಎಷ್ಟಾಗುತ್ತೋ ನಿಮ್ ಬಗ್ಗೆ ನೀವು ಕಾಳಜಿ ವಹಿಸಿ, ಕೇರ್ ಮಾಡಿ. ಸ್ಕಿನ್ ಆಗ್ಲಿ, ಹೇರ್ ಆಗ್ಲಿ, ಓಕೆ, ಸುರಕ್ಷಿತವಾಗಿ ಆರೋಗ್ಯವಾಗಿರಿ. ಓಕೆ, ಸೊ ಸ್ಕಿನ್ ಕೇರ್ ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ, ಎಸ್ಪೆಷಲಿ ನನ್ ಮದ್ವೆ ಆದ್ಮೇಲೆ ನಂದು ತುಂಬಾನೇ ನನ್ನ ಸ್ಕಿನ್ ಬಗ್ಗೆ ಕೇರ್ ಮಾಡ್ಕೋಬೇಕು ಅನ್ಕೊಂಡ್ಬಿಟ್ಟೇನೆ. ಯಾಕಂದ್ರೆ ಮಗು ಆದ್ಮೇಲಂತೂ ತುಂಬಾನೇ ಬದಲಾವಣೆ ಸ್ಟಾರ್ಟ್ ಆಗುತ್ತೆ. ಹೇರ್ ಫಾಲ್ ಎಲ್ಲ ಜಾಸ್ತಿ ಆಗುತ್ತೆ, ಸ್ಕಿನ್ ಎಲ್ಲ ಚೇಂಜ್ ಆಗುತ್ತೆ. ಐ ಮೀನ್ ಪಿಂಪಲ್ಸ್, ಕಲರ್ ಎಲ್ಲ ಚೇಂಜ್ ಆಗುತ್ತೆ. ನಾನ್ ಪ್ರೆಗ್ನೆಂಟ್ ಆದ್ಮೇಲೆ ಫುಲ್ ಬ್ಲಾಕ್ ಟರ್ನ್ ಆಗ್ಬಿಟ್ಟಿದ್ದೆ. ನಾನು ಫುಲ್ ವೈಟ್ ಇದ್ದಕ್ಕೆ ಬ್ಲಾಕ್ ಆಗಿ ಎಲ್ಲಾರು ನೋಡ್ತಾರೆ, ಏನ್ ರೇಷಿ ನೀನಾ ಅನ್ನೋರು. ಅಷ್ಟರ ಮಟ್ಟಿಗೆ ನಾ ಫುಲ್ ಚೇಂಜ್ ಆಗ್ಬಿಟ್ಟಿದ್ದೆ. ಅದೊಂದ್ ಸಾರಿ ವೇಟ್ ಜಾಸ್ತಿ ಆಗತ್ತಾ, ಮತ್ತ ಆ ಟೈಮಲ್ಲಿ ಏನು ಮಾಡ್ಕೊಳಕ್ ಸಿಗಲ್ಲ. ಸೊ ಅವಾಗ ಮಗು ಇಂಪಾರ್ಟೆಂಟ್ ಆಗುತ್ತೆ, ನಮ್ ಸ್ಕಿನ್ ಅಲ್ಲ. ಸೊ ಈಗ ಬೇಬಿ ದೊಡ್ಡದಾಗೈತಿ, ಈಗ ನಾನು ನನ್ನ ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡೀನಿ. ನಾವು ಮೊದ್ಲೇ ಪ್ಲಾನ್ ಮಾಡ್ಕೊಂಡಿದ್ದೆ. ಪ್ರೆಗ್ನೆಂಟ್ ಆದಾಗಿಂದ ನಾನ್ ಬೇಬಿ 6 ಮಂತ್ ಆಗೋವರೆಗೂ ನಾನ್ ಯಾವ್ದೇ ಪ್ರಾಡಕ್ಟ್ ಯೂಸ್ ಮಾಡಲ್ಲ, ನನ್ನ ಬಗ್ಗೆ ನಾನು ಕೇರ್ ಮಾಡ್ಕೊಳಲ್ಲ ಅಂತ. ಈಗ ನನ್ ಬೇಬಿನೂ 6 ಮಂತ್ ಆಯ್ತು. ಸೊ ಇನ್ ಮುಂದೆ ನಾನು ನನ್ನ ಬ್ಯೂಟಿ ಬಗ್ಗೆ ಕೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಸ್ಟಾರ್ಟ್ ಕೂಡ ಮಾಡಿದ್ದೀನಿ. ನಾನು ಏನೇನು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ನಿಮ್ ಮುಂದೆನೂ ಶೇರ್ ಮಾಡ್ಕೋತೀನಿ. ಕಮ್, ಫೇಸ್ ಮಾಸ್ಕ್ ವೀಕ್ಲಿ 1 ಟೈಮ್ ಹಚ್ಕೋರ, ಡೈಲಿ ಹಚ್ಕೊಳ್ಳೋದಿಲ್ಲ. ವೀಕ್ಲಿ 1 ಟೈಮ್ ಫೇಸ್ ಮಾಸ್ಕ್ ಹಚ್ಕೊಂಡ್ಬಿಟ್ರೆ ಸಾಕು, ಮತ್ತೇನಿಲ್ಲ. ನಾ ಫೇಸ್ ಮಾಸ್ಕ್ ಯೂಸ್ ಮಾಡ್ತೇವೆ ಅಂದ್ರೆ ಓಕೆ, ನೋಡಿದ್ರೆ ಇದು ಯೂಸ್ ಮಾಡ್ತೀವಿ. ಹಚ್ಕೊಂಡು ಒಂದ್ 10 ನಿಮಿಷ ಬಿಟ್ಟು ಅದು ಒಣಗಿಂದ ಮಖ ತಕೊಂಡ್ಬಿಡೋದು ಅಷ್ಟ, ಮತ್ತೇನು ಇಲ್ಲ. ನಾ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂತ ಹೋಗ್ತೀನಿ. ಫಸ್ಟ್ ಏನ್ ಯೂಸ್ ಮಾಡ್ತೀನಿ, ಸೆಕೆಂಡ್ ಅದಾದ್ಮೇಲೆ ಏನ್ ಯೂಸ್ ಮಾಡ್ತೀನಿ ಅಂತ. ಸೊ ಫಸ್ಟ್ ನಾನು ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂದ್ರೆ ಸೆಟಫಿಲ್ ನೋಡ್ತಿರ್ಬೋದು. ಈ ಪ್ರಾಡಕ್ಟ್ ಬಂದ್ಬಿಟ್ಟು ತುಂಬಾನೇ ಫೇಮಸ್ ಆಗೈತಿ. ಈ ಕಂಪ್ನಿನೂ ಚಲೋ ಐತಿ, ಮತ್ತ ಹೆವಿ ಕಾಸ್ಟ್ಲಿ. ನಾನು ಯೂಸ್ ಮಾಡ್ತೀನಿ, ನನಗೈತಿ. ಯಾಕಂದ್ರೆ ನನ್ನ ಸ್ಕಿನ್ನಿಗೆ ಇದು ಓಕೆ ಐತಿ. ನಾನು ರೊಕ್ಕ ನೋಡಕ್ ಹೋಗಲ್ಲ, ನನ್ನ ಸ್ಕಿನ್ನಿಗಾಗ್ಲಿ ನನಗಾಗ್ಲಿ ಇಷ್ಟ ಆಯ್ತು ಮುಗೀತು. ನಾರ್ಮಲ್ ಹೆಂಗಪ್ಪ ಯೂಸ್ ಮಾಡೋದು ಅಂತಂದ್ರ, ನೀವು ಬೇರೆ ಫೇಸ್ ವಾಶ್ ಎಲ್ಲ ಹೆಂಗ ಹಚ್ಕೊಂಡು ಮಸಾಜ್ ಟೈಪ್ ಮಾಡ್ಕೊಂಡು ಫೇಸ್ ವಾಶ್ ಮಾಡ್ಕೋತಲ್ಲ, ಸೇಮ್ ಹಂಗ, ಏನು ಡಿಫ್ರೆಂಟ್ ಇಲ್ಲ. ಬಟ್ ನಾನ್ ನೋಡಿರೋ ಪ್ರಕಾರ ಇದು ನೀರಲ್ಲಿ ತಳ್ಕೊಳ್ಳೋದು ಇರೋದಿಲ್ಲ. ಬರೀ ಇದನ್ನ ಹಚ್ಚಿಗೆಲ್ಲ ಮಸಾಜ್ ಟೈಪ್ ಮಾಡ್ಕೊಂಡು ಟಿಶ್ಯೂ ಇಂದ ಅಥವಾ ಬಿಸಿ ನೀರಲ್ಲಿ ಬಟ್ಟೆ ಒದ್ದೆ ಮಾಡ್ಕೊಂಡು ನೀವು ಒರೆಸ್ಕೋಬೇಕಂತ. ಬಟ್ ನಾನೇನ್ ಹಂಗ್ ಮಾಡಕ್ ಹೋಗಿಲ್ಲ, ಡೈರೆಕ್ಟ್ ನೀರೊಳಗನ ಫೇಸ್ ವಾಶ್ ಮಾಡ್ಕೊತೇನೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಟೋನರ್. ಇದು ಫ್ಲಮ್ ಅವ್ರದ್ದು ಪ್ರಾಡಕ್ಟ್. ಈ ಕಂಪ್ನಿ ಚಲೋ ಐತಿ. ಓಕೆ, ನಾ ಈ ಕಂಪ್ನಿ ಭಾಳ ಲೈಕ್ ಮಾಡ್ತೇನೆ. ಟೋನರ್ ಇದು ಏನಿಲ್ಲ, ಜಸ್ಟ್ ಹಿಂಗ ಓಪನ್ ಕ್ಲೋಸ್ ಅಂತ ಇರುತ್ತ. ಹಿಂಗ್ ಓಪನ್ ಮಾಡೋದು, ಹಿಂಗ ಕ್ಲೋಸ್ ಮಾಡೋದು. ಹಿಂಗ ಓಪನ್ ಮಾಡಿ ಬೇಕಂದ್ರ ಹಿಂಗ ಹಿಡ್ಕೊಳ್ಳೋದು, ಆಮೇಲೆ ಹಿಂಗ ಅಪ್ಲೈ ಮಾಡೋದು ಅಷ್ಟೇ. ಮತ್ತೆ ಜಲ್ದಿನ ಹಿಂಗ ಆರ್ಬಿಡ್ತೈತಿ. ಹಿಂಗ ನೀರ್ ಕಾಯ್ತಿದೆ, ಹಿಂಗ ನೀರ್ ಹೊಡ್ಕೊಂಡ್ರೆ ಹಿಂಗ ನೀರ್ ಚಿರಿದಿಲ್ಲ ಹಂಗ. ಆಮೇಲೆ ಓಕೆ, ಟೋನರ್. ನೆಕ್ಸ್ಟ್ ಬಂದ್ಬಿಟ್ಟು ಒಂದ್ ಸೆಕೆಂಡ್ ತೋರಿಸ್ಬಿಡ್ತೀನಿ. ಓಕೆ, ಇದು ಮಿನಿಮಲಿಸ್ಟ್ ಅಂತ ಪ್ರಾಡಕ್ಟ್. ಇದು ಡಬ್ಬಾ ಅಂತೂ ನೋಡಕ್ ಕ್ಯೂಟ್ ಐತಿ, ನಿಜವಾಗ್ಲೂ ನಂಗಂತೂ ಲೈಕ್ ಐತಿ.
ಸಿರಮ್ ಹಚ್ಕೋರಿ ಬೇಸಿ ಭಾಳ ಚಲೋ. ಓಕೆ, ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಮಸ್ತ್ ಕೂಡ್ತೈತಿ. ಹಿಂಗ ಇನ್ನೂ ಹಿಂಗ ಜಿಟಿ ಜಿಟಿ ಅನ್ಸಂಗಿಲ್ಲ, ಕಿರಿಕಿರಿ ಆಗಂಗಿಲ್ಲ. ನನಗ್ ಚಲೋ ಐತಿ. ನಾನಂತೂ ಇದನ್ನ ಇಷ್ಟಪಡ್ತೇನೆ ಭಾಳ. ಸೊ ಇದನ್ನ ಅಪ್ಲೈ ಮಾಡೋದು ಏನ್ ದೊಡ್ಡದಿಲ್ಲ. ಹಿಂಗಿರುತ್ತೆ. ಹಿಂಗ ತಗೊಂಡು ಇಲ್ಲಿ ಹಚ್ಚಿನಿ, ಇಲ್ಲಿ ಹಚ್ಚಿನಿ, ಇಲ್ಲಿ ಎಲ್ಲಿ ಹಚ್ಚಿಲ್ಲ. ಸೊ ತೋರ್ಸಾತೀನಿ ನಿಮ್ ಮುಂದೆ ಅಷ್ಟ. ಈಗ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಸನ್ಸ್ಕ್ರೀನ್ ಡಾಟ್ ಅಂಡ್ ಕಿ. ಈ ಸನ್ಸ್ಕ್ರೀನ್ ನನ್ ಫೇಸ್ ಅಂತೂ ಮಸ್ತ್ ಕೂಡ್ತೈತಿ. ಸೊ ಹೆಂಗಿರುತ್ತಾ ನಾವಲ್ಲಿ ತೋರ್ಸಾತೀನಿ ನಿಮ್ ಮುಂದ, ಅಂದ್ರೆ ಹೆಂಗ್ ಕೂಡುತ್ತಿದ್ದು, ಹೆಂಗ ಸ್ಕಿನ್ನಿಗೆ ತಗೋತೈತೆ ಅಂತ ಹೇಳಿ. ಫಿಲ್ಟರ್ಸ್ ಆಗ್ಲಿ ಏನಾಗ್ಲಿ, ಇದು ಐಫೋನ್ ನಾರ್ಮಲ್ ಕ್ಯಾಮ್ರಾದಾಗ ವಿಡಿಯೋ ಮಾಡಾದೀನಿ. ಗೊತ್ತೈತಿ ಇದು ಹೆಂಗಿದ್ ಹಂಗ ತೋರ್ಸೈತಿ ಫೇಸ್ ಅಂತೆ, ಹೆಂಗಿದ್ ಹಂಗ ತೋರ್ಸೈತಿ ಮಕ ಅಂತೆ. ಈಗ ನಾನು ಸನ್ಸ್ಕ್ರೀನ್ ಅಪ್ಲೈ ಮಾಡೇನಿ. ಓಕೆ, ಹೆಂಗ್ ಕಾಣತೈತೆ ಅಂತ ಹೇಳಿ ಸನ್ಸ್ಕ್ರೀನ್ ತೋರ್ಸೋದ ಮತ್ತ ನಾನು ಇದು ಪ್ರಾಬ್ಲಮ್ ಅವ್ರದ್ದು. ಇದು ಸನ್ಸ್ಕ್ರೀನ್ ಮನ್ ತಗೊಂಡಿನಿ, ಇನ್ನ ನಾನು ಯೂಸ್ ಮಾಡಿಲ್ಲ ಇದು ಹೆಂಗ್ ಅಂತ ಹೇಳಿ. ಬಟ್ ಇದು ಕಂಪ್ನಿ ಮೇಲೆ ನನಗೆ ಫುಲ್ ನಂಬಿಕೆ ಐತಿ. ಇದು ನನ್ನ ಈ ಕಂಪ್ನಿ ನನ್ನ ಫೇಸಿಗೆ ಚಲೋ ಕೊಂಡ್ತೈತಿ ಅಂತ ಹೇಳಿ. ಯಾಕಂದ್ರೆ ಇದು ಈಗ ಆಲ್ರೆಡಿ ಟೋನರ್ ನ ಇದ್ರದ ಯೂಸ್ ಮಾಡತ್ತೀನಲ್ಲ ಈ ಕಂಪ್ನಿದ. ಸೊ ಹಂಗಾಗಿ ನಂಗೆ ಈ ಕಂಪ್ನಿ ಲೈಕ್ ಐತಿ. ಸೊ ಈಗ ಇದು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಯೂಸ್ ಮಾಡಿ ಹೇಳ್ತೀನಿ ಹೆಂಗ ವರ್ಕ್ ಮಾಡುತ್ತ ಅಂತ ಹೇಳಿ. ಓಕೆ, ನಿಮ್ ಸ್ಕಿನ್ ಬಗ್ಗೆ ನೀವು ಕೇರ್ ತಗೋರಿ. ಸೊ ಅದಕ್ಕೆ ಹೇಳಾಕತ್ತೀನಿ, ನಿಮ್ ಕೈಲಿ ಎಷ್ಟಾಗತ್ತ ನಿಮ್ಮ ಬ್ಯೂಟಿ ಬಗ್ಗೆ ನಿಮಗ ಖಬರ್ ಇರ್ಲಿ, ಕೇರ್ ಮಾಡ್ಕೊ ಅಷ್ಟ, ಮತ್ತೇನಿಲ್ಲ. ಓಕೆ, ನನ್ ಮದ್ವಿ ಟೈಮ್ ಬಂದಾಗ ಆ ಕಡೆ ಈ ಕಡೆ ಫೋಟೋಶೂಟು ಅದು ಇದು ಮಾಡ್ಸೋದ್ ಬಂತಲ್ಲ, ಅವಾಗಿಂದ ನಾ ಸನ್ಸ್ಕ್ರೀನ್ ಮಾಯಿಶ್ಚರೈಸರ್ ಯೂಸ್ ಮಾಡಾಕತ್ತೆ. ಬಟ್ ಅವಾಗಿಂದ ಸ್ಟೆಪ್ ಬೈ ಸ್ಟೆಪ್ ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡ್ದೆ ನಾನು. ಅದಕ್ಕೆ ಮುಂಚೆ ನಂಗೆ ಸ್ಕಿನ್ ಕೇರ್ದು ಏನು ನಾಲೆಜ್ ಇರಲಿಲ್ಲ, ನಿಜವಾಗ್ಲೂ ನಾಲೆಜ್ ಇರಲಿಲ್ಲ. ಬಟ್ ಇವಾಗ ನಾಲೆಜ್ ಐತಿ. ಎಲ್ಲಾರು ಬಿಸ್ಲಾಗ್ ಹೋದ್ರ ನಮ್ಗೆ ನಮ್ ಸ್ಕಿನ್ ಟ್ಯಾನ್ ಆಗ್ಬಾರ್ದು ಅನ್ನೋ ಕಾರಣಕ್ಕ ಅದು ಸನ್ಸ್ಕ್ರೀನ್ ಯೂಸ್ ಮಾಡ್ತೇವೆ ಅಷ್ಟ. ಈಗ ನೆಕ್ಸ್ಟ್ ಮಾಯಿಶ್ಚರೈಸರ್ ಬಂದ್ಬಿಟ್ಟು ಇದು ಪೌಂಡ್ಸ್ ಅಂತ ಇದು ಯೂಸ್ ಮಾಡ್ತೀನಿ. ಆಮೇಲೆ ಈ ಜಾಯ್ದು ಇದೊಂದು ಪ್ರಾಡಕ್ಟ್, ಇದು ಆಲ್ಮೋಸ್ಟ್ ನಾನು ಫೇಸಿಗೆ ಅಪ್ಲೈ ಮಾಡ್ತೀನಿ. ಇದನ್ನ ಕೈ ಕಾಲಿಗೆ ಅಪ್ಲೈ ಮಾಡ್ತೇನೆ. ಇದು ಮಕ್ಕಳಿಗೆ ಹಚ್ಕೊಳ್ಳೋದು ಕಡಿಮೆ, ನಾನು ಫೇಸಿಗೆ ಆಲ್ಮೋಸ್ಟ್ ಇದನ್ನ ಹಚ್ತೇನೆ. ಬಟ್ ಚಲೋ ಐತಿ, ಚಲೋ ಇಲ್ಲ ಅಂತ ಏನಿಲ್ಲ, ಚಲೋ ಐತಿ. ಬಟ್ ನನಗೇನೋ ಗೊತ್ತಿಲ್ಲ, ಇದು ಮಕ್ಕಳಿಗೆ ಯೂಸ್ ಮಾಡ್ತೀನಿ. ಇದನ್ನ ಕೈ ಕಾಲಿಗೆ ಅಷ್ಟು ಅಪ್ಲೈ ಮಾಡ್ತೇನೆ. ಓಕೆ, ಇದು ಬಂದ್ಬಿಟ್ಟು ಮಾಯಿಶ್ಚರೈಸರ್. ಆಮೇಲೆ ಬಂದ್ಬಿಟ್ಟು ಈ ಸನ್ಸ್ಕ್ರೀನ್ ಇದಷ್ಟು. ನಾನು ಯಾವಾಗ್ಲಿಂದಾನು ಇದನ್ನ ಹಚ್ತೇನೆ. ಇದು ಅಂದ್ರೆ ನಮ್ ಚಿಕ್ಕಮ್ಮ, ನಮ್ಮ ಮಮ್ಮಿ ತಂಗಿ ಅವ್ರು ಹಚ್ತಿದ್ರು. ಅವ್ರು ಹಚ್ಚಿದ್ಮೇಲೆ ನನಗ್ ಒಂದ್ ಸ್ವಲ್ಪ ಯಾಕೋ ಇದು ಹಚ್ಕೊಂಡು ನೋಡ್ದೆ, ನನಗ್ ಲೈಕ್ ಆತ. ಅವಾಗಿಂದ ನಾನು ಯಾವತ್ತೂ ಯಾವ್ದನ್ನು ಹಚ್ಕೊಂಡಿಲ್ಲ, ಕಾಯಂ ಇದು ಒಂದ್ ಹಚ್ಕೊಂಡ್ ಬಂದೇನಿ. ಬಿಟ್ರೆ ಮತ್ತೆ ಯಾವ್ದು ಏನು ಹಚ್ಕೊಂಡೆ, ಇದು ಯಾವಾಗ ನೆನಪಾತ ಅಷ್ಟ ಹಚ್ತೀನಿ, ಯಾಕಂದ್ರೆ ಹಚ್ಚಕ್ ಹೋಗಲ್ಲ ನಾನು. ಇದು ಚಲೋ ಐತಿ. ಇದಾದ್ಮೇಲೆ ಇನ್ ಬಂದ್ಬಿಟ್ಟು ಲಿಪ್ ಲೈನರ್, ಲಿಪ್ಸ್ಟಿಕ್ ಮುಗೀತು. ನಾನ್ ಅನ್ಕೊಂಡಿನಿ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗೈತೆ ಅಂತ ಹೇಳಿ. ಓಕೆ, ಈ ವಿಡಿಯೋದೊಳಗ ನಿಮ್ಗೆ ಏನಾದ್ರು ಯೂಸ್ ಇತ್ತಲ್ಲ, ಯೂಸ್ ಐತಿ. ಬಟ್ ನೀವ್ ಹೇಗ್ ತಗೋತೀರ ಅನ್ನೋದು ನಿಮ್ ಮೇಲೆ ಬಿಟ್ಟಿದ್ದು. ಓಕೆ, ನನ್ ಸ್ಕಿನ್ ರೂಟೀನ್ ಅಂತ ಹಿಂಗಿರತ್ತ. ಯಾವ್ದಕ್ಕೂ ಏನು ಲೇಜಿತನ ಮಾಡ್ಕೊಳಕ್ ಹೋಗ್ಬೇಡ್ರಿ. ಹೆಣ್ಮಕ್ಳು ಎಷ್ಟು ಸುಂದರವಾಗಿ ಕಾಣ್ತಿರೋ ಅಷ್ಟು ನಿಮ್ಗೆ ಬೇರೆದವ್ರು ನೋಡೋಕೋಸ್ಕರ ಸುಂದರವಾಗಿ ಕಾಣ್ರಿ ಅಂತ ಹೇಳಕತ್ತಿಲ್ಲ. ಅಥವಾ ನೀವಾದ್ರೂ ಇಲ್ಲ ಬ್ಯಾಡ್ದವ್ರು ಹಿಂಗ ಅಟ್ರಾಕ್ಟಿವ್ ಆಗಿ ಕಾಣ್ಬೇಕು ನಾನು ಅಂತ ಆತರ ರೆಡಿ ಆಗಕ್ ಹೋಗ್ಬೇಡ್ರಿ. ನೀವ್ ಎಷ್ಟು ಪರ್ಫೆಕ್ಟ್ ಆಗಿರ್ತಿರಲ್ಲ, ಅವಾಗ ನಮ್ ಬಗ್ಗೆ ನಮ್ಗೆ ಒಂಥರ ಏನೋ ಖುಷಿ ಅನ್ಸುತ್ತ. ಅಂದ್ರೆ ಆ ಟೈಮ್ ನೋಡ್ರಿ, ನೀವು ಮೈಂಡ್ ಮನ್ಸು ಎಷ್ಟು ಕೂಲ್ ಆಗಿರುತ್ತ, ಎಷ್ಟು ಖುಷಿಯಿಂದ ಇರುತ್ತ ಅಂತ ಹೇಳಿ. ಸೊ ಆದ ಕಾರಣ
ಎಷ್ಟಾಗುತ್ತೋ ಅಷ್ಟು ಮತ್ತೆ ಯಾವಾಗಲೂ ಫ್ರೆಶ್ ಅನ್ನಿಸ್ಬೇಕು ಫೇಸ್ ಅದೆಲ್ಲ. ಸೊ ಓಕೆ, ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಓಕೆ, ಬಾಯ್. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್.